ಏನಿದು ತೇಜಸ್ ಇನ್ನೂ ಅಂದರೂ ಬರಲಿಲ್ಲಲ್ಲ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತಂದ. ಹ್ಞೂ ಹ್ಞೂ ನಾನು ಅವತ್ತು ವಾರ್ನ್ ಮಾಡಿರೋ ರೇಂಜ್ ನೋಡಿದರೆ ಅವನು ಅವನ ಮಗ ಇಬ್ಬರು ಈ ಮದುವೆಗೆ ಒಪ್ಕೊಳ್ಳೇಬೇಕಾಗತ್ತೆ. ಸಾಗರ್ಗೆ ನನ್ನ ಮಗಳು ಕೃತಿನ ಮದುವೆ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಇವರನ್ನೆಲ್ಲ ಹೇಗೆ ಆಟ ಆಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬರಲಿ ತೇಜಸ್. ಮೇ ಕಮಿನ್ ಪ್ರಕಾಶ್. ಎಸ್ ಬಾ ತೇಜಸ್. ಏನು ಹೊಸದಾಗಿ ಕೇಳ್ತಾ ಇದೀಯಾ ಒಳಗಡೆ ಬರಲ್ಲ ಅಂತ? ಬಾ. ಏನಿದು ತೇಜಸ್ ಹೊಸದಾಗಿ ಕೇಳ್ಕೊಂಡು ಬರೋದು ಒಳಗಡೆ? ಇದು ನಿನ್ನ ಆಫೀಸ್ ತಾನೇ, ಆರಾಮಾಗಿ ಬರ್ಬೋದಪ್ಪ ಒಳಗಡೆ. ಇಲ್ಲ ಪ್ರಕಾಶ್, ಆಫೀಸ್ ಆಗಲಿ ಮನೆ ಆಗಲಿ ಯಾರಾದರೂ ಒಳಗಡೆ ಇದ್ದಾರಂದ್ರೆ ಕೇಳ್ಕೊಂಡು ಬರೋದು ಬೆಟರ್ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಕೇಳಿ ಒಳಗಡೆ ಬಂದೆ. ಓ ಹೌದಾ, ಸರಿ ಸರಿ ಕುತ್ಕೋ. ನಾನು ನೋಡಿ ಹಾಗೆ ನಿಂದಿಸ್ಕೊಂಡು ಮಾತಾಡ್ಸ್ತಾ ಇದ್ದೀನಿ ನಿನ್ನ. ಕುತ್ಕೊಂಡು ಮಾತಾಡೋಣ ಆರಾಮಾಗಿ. ಟೀ ಕಾಫಿ ಏನಾದರೂ ತರಿಸ್ಲಾ? ಏನು ಬೇಡ ಪ್ರಕಾಶ್, ಮನೆಯಲ್ಲಿನೇ ಟೀ ಟಿಫಿನ್ ಎಲ್ಲ ಆಗಿದೆ, ಬೇಡ ಏನು. ಹೌದಾ, ಸರಿ ಬಿಡು ಹಾಗಾದರೆ. ಮತ್ತೆ ಏನು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತ ನಾನು ಹೇಳಿದೆ, ಮಾತಾಡು. ಅದು ಪ್ರಕಾಶ್, ನಾನು ಸಾಗರ್ ಮತ್ತು ಕೃತಿ ಮದುವೆ ವಿಷಯವಾಗಿನ ಮಾತಾಡಬೇಕಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಮಾತಾಡೋ ವಿಷಯನ ಕೇಳಿ ನೀನು ಬೇಜಾರಾಗೋದಾಗಲಿ ಸಿಟ್ಟಾಗೋದಾಗಲಿ ಏನೂ ಮಾಡೋದಕ್ಕೆ ಹೋಗಬೇಡ. ನಾ ಏನೇ ಹೇಳಿದ್ರು ನಮ್ಮಿಬ್ಬರು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಆಯಿತು, ಹೇಳು ತೇಜಸ್ ಏನನ್ನೋದನ್ನು. ಅದು ಪ್ರಕಾಶ್, ನನ್ನ ಮಗ ಸಾಗರ್ ಹತ್ರ ನಾನು ನಿನ್ನ ಮಗಳದ ವಿಷಯ ಮಾತಾಡಿದೆ, ಕೃತಿನ ಮದುವೆ ಆಗು ಅಂತ ನಾನು ಕನ್ವಿನ್ಸ್ ಎಲ್ಲ ಮಾಡಿದೆ. ಆದರೆ ಸಾಗರ್ ಮಾತ್ರ ನಾನು ಕೃತಿನ ಮದುವೆ ಆಗಲ್ಲ ಅಂತ ಕ್ಲಿಯರಾಗಿ ಹೇಳಿಬಿಟ್ಟ. ಅದಕ್ಕೋಸ್ಕರ ನೀನು ಅಷ್ಟೇ ಸಾಗರ್ ಮತ್ತು ಕೃತಿ ಇಬ್ಬರು ಮದುವೆ ವಿಷಯನ ಇಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಏನು ಹೇಳ್ತಾ ಇದೀಯಾ ತೇಜಸ್ ನೀನು? ನೋಡು ಪ್ರಕಾಶ್, ನಾ ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡು. ನನ್ನ ಮಗನಿಗೆ ಇಷ್ಟ ಇಲ್ಲ ಅಂತ ಕೃತಿ, ಇವಾಗ ಒತ್ತಾಯವಾಗಿ ಮದುವೆ ಮಾಡೋದೇನು ದೊಡ್ಡದಲ್ಲ. ಆದರೆ ನಾವು ಹಂಗೆ ಒತ್ತಾಯ ಮಾಡಿ ಮದುವೆ ಮಾಡಿದ್ವಿ ಅಂದ್ರೆ ಅವರಿಬ್ಬರು ಜೀವನನೂ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಬೇಡ, ಒತ್ತಾಯ ಮಾಡೋದು ಬೇಡ. ಇವಾಗ ಸಾಗರ್ಗೆ ಇಷ್ಟ ಇಲ್ಲ ಅಂತ, ಬೇಕಾದರೆ ಕೃತಿಗೆ ನಮ್ಮ ಸಾಗರ್ಗಿಂತನೂ ಚೆನ್ನಾಗಿರೋ ಹುಡುಗನ್ನ ನಾನೇ ನೋಡ್ತೀನಿ, ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ, ಸರಿನಾ? ಏನು ಹೇಳ್ತಾ ಇದೆಯಾ ತೇಜಸ್ ನೀನು? ನನಗೇನು ನನ್ನ ಮಗಳಿಗೆ ಬೇರೆ ವರಾನೇ ಸಿಗೋದಿಲ್ಲ ಅಥವಾ ನನಗೆ ಹುಡುಕೋದಕ್ಕೆ ಬರೋದಿಲ್ಲ ಅನ್ನೋಂಗೆ ಮಾತಾಡ್ತಾ ಇದೀಯಾ? ಚಿ ಪ್ರಕಾಶ್, ಆ ಥರ ಅಲ್ಲ ನಾ ಮಾತಾಡಿದ್ದು. ದಯವಿಟ್ಟು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡ. ನನಗೆ ಗೊತ್ತು ನಿನಗೆ ಇವಾಗ ಬೇಜಾರಾಗಿದೆ ಅಂತ. ಆದರೆ ಏನು ಮಾಡೋದು, ಸಾಗರ್ಗೆ ಇಷ್ಟ ಇಲ್ಲ ಅಂತ ಅವನೇ ಹೇಳಿಬಿಟ್ಟಿದ್ದಾನೆ. ಇವಾಗ ನಾನು ಎಲ್ಲ ಕನ್ವಿನ್ಸ್ ಮಾಡಿದೆ, ಆದರೂ ಅವನು ಕನ್ವಿನ್ಸ್ ಆಗಲಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ಈ ಟಾಪಿಕ್ ನಿನ್ನ ಮೇಲೆ ಇಲ್ಲೇ ಬಿಟ್ಟು ಬಿಡೋಣ. ಅಲ್ಲ, ನಿನ್ನ ಮಗನಿಗೆ ಒಂದು ಮದುವೆಗೆ ಒಪ್ಸಕ್ಕಾಗಲಿಲ್ಲ ಅಂದ್ರೆ ನಿನಗೆ ಏನೂ ಅನ್ಸೋದಿಲ್ಲ? ನೋಡು ಪ್ರಕಾಶ್, ಇದು ಜೀವನ ಐತಿ, ಬಿಸ್ನೆಸ್ ಅಲ್ಲ. ಬಿಸ್ನೆಸ್ನಲ್ಲಾದ್ರೆ ಏನು ಬೇಕಾದರೂ ಮಾಡ್ಬೋದು, ಅವನಿಗೆ ಎದುರು ಹಾಕೊಂಡು ನಾನು ಏನು ಬೇಕಾದರೂ ಡಿಸಿಷನ್ ತೊಗೋಬೋದು. ಆದರೆ ಇದು ಅವ್ನ ಜೀವನ ಐತಿ, ಅವನಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಅವ್ನು ಡಿಸಿಷನ್ ತೊಗೋಬೇಕಾಗುತ್ತೆ. ಅದನ್ನ ಬಿಟ್ಟು ಇವಾಗ ನಾ ಫೋರ್ಸ್ ಮಾಡಿಸಿ ಮದುವೆ ಮಾಡಿಸಿದೆ ಅಂದ್ರೆ ಅವ್ನ ಜೀವನನೂ ಹಾಳು, ನಿನ್ನ ಮಗಳ ಜೀವನನೂ ಹಾಳು. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ, ಸಿಟ್ಟು ಮಾಡ್ಕೋಬೇಡ. ನೋಡು ಪ್ರಕಾಶ್, ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗಲಿ ಬಿಡ್ಲಿ, ನೀ ನನ್ನ ಫ್ರೆಂಡ್ ಅಷ್ಟೇ. ನಾವು ರಿಲೇಷನ್ ಆಗಲಿಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಸಂಬಂಧ ಬೆಳಿಲಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಫ್ರೆಂಡ್ಶಿಪ್ ಹಾಳಾಗೋಗೋದು ಬೇಡ. ಇದೊಂದು ಅರ್ಥ ಮಾಡ್ಕೊ. ಫ್ರೆಂಡ್ಶಿಪ್ ಅಂತ ಫ್ರೆಂಡ್ಶಿಪ್, ನನ್ನ ಮಗಳ ಆಸೆನ ನಾನು ಈಡೇರಿಸಲೇಬೇಕು. ನಿನ್ನ ಮಗ ನನ್ನ ಮಗಳನ್ನ ಮದುವೆ ಆದ್ರೆ ಮಾತ್ರ ನಮ್ಮಿಬ್ಬರು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲ್ಲ. ಪ್ರಕಾಶ್, ನೀ ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ, ಅರ್ಥ ಮಾಡ್ಕೋ. ನಮ್ಮ ಇಬ್ಬರು ಮಕ್ಕಳು ಒಪ್ಕೊಂಡ್ರೆ ಮಾತ್ರ ನಾವು ಮದುವೆ ಮಾಡ್ಸೋಣ ಅಂತ ಹೇಳಿದ್ದೆ ನಾನು. ನನ್ನ ಮಾತು ನೆನಪಿದೆ ತಾನೇ ನಿನಗೆ? ಹೋಗು, ಮಗನಿಗೆ ಒಂದು ಮದುವೆಗೆ ಒಪ್ಸಕ್ಕಾಗಲ್ಲ ಅಂದ್ರೆ ನೀನೆಂತ ತಂದೆ? ಹೋಗು, ಸುಮ್ಮನೆ ಬಂದು ಮಾತಾಡ್ತಾ ಇದ್ದಾನೆ ಇಲ್ಲಿ. ಸರಿ ಪ್ರಕಾಶ್, ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂತ ಅಂದಮೇಲೆ ನಾನು ಅಷ್ಟೇ. ಇನ್ಮೇಲೆ ನಿನ್ನ ಜೊತೆ ಯಾವುದೇ ಕಾರಣಕ್ಕೂ ನಮ್ಮ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಲ್ಲ. ಫ್ರೆಂಡ್ಸ್ ಅಂದರೆ ಇನ್ನೊಬ್ಬ ಫ್ರೆಂಡನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಇರುತ್ತಲ್ಲಿ. ಇಲ್ಲ ಅಂದ್ರೆ ಅಲ್ಲಿ ಫ್ರೆಂಡ್ಶಿಪ್ಪಿಗೆ ಏನು ಬೆಲೆನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನೀ ನನ್ನ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಲಿಲ್ಲ ಅಂತಂದರೆ ನಾನು ನಿನ್ನ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಹೋಗು, ನಿನ್ನಂಥ ಫ್ರೆಂಡ್ಶಿಪ್ ಯಾರಿಗೆ ಬೇಕಾಗೈತಿ? ನನ್ನ ಮಗಳ ಆಸೆನ ನನ್ನ ಕೈಯಲ್ಲಿ ಈಡೇರಿಸೋದಾಗಲಿಲ್ಲ ಅಂದ್ರೆ ಅಂಥ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ. ಹೋಗಿಲ್ಲಿಂದ. ಪ್ರಕಾಶ್, ನೀನು ಇವತ್ತು ಮಾಡ್ತಾ ಇರೋ ತಪ್ಪು ಮುಂದೊಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ಟೈಮ್ ಬರುತ್ತಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ. ನೀನು ಇವತ್ತು ನನಗಂದಿರೋವಂಥ ಮಾತು ತಪ್ಪು ಅಂತ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಅವಾಗ ನಾನು ಮಾತಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ ನಮ್ಮ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನು ಅಂತ ಅನ್ನೋದು. ನಿನಕ್ಕಿಂತ 10 ಪಟ್ಟು ಆಸ್ತಿ ನನಗೆ ಜಾಸ್ತಿ ಇದೆ. ಆದರೂ ನಾನು ನಿನಗೆ ಸಂಬಂಧ ಕೇಳ್ಕೊಂಡು ಬಂದೆ. ಯಾಕೆ ಹೇಳು? ನನ್ನ ಮಗಳು ಇಷ್ಟಪಟ್ಟಿದ್ದಾಳಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಾಗಿನೇ ಬಂದು ನಿಮ್ಮ ಮನೆಯವರೆಗೂ ಬಂದು ಸಂಬಂಧ ಕೇಳಿದೆ. ಆದರೆ ನೀನು ಏನು ಮಾಡಿದೆ? ನನ್ನ ಸಂಬಂಧನ ರಿಜೆಕ್ಟ್ ಮಾಡಿದೆಲ್ಲ ನೀನು. ಸರಿ ಆಯಿತು, ಹೋಗು. ಇನ್ನು ಮೇಲೆ ನಿನ್ನ ಬಿಸ್ನೆಸ್ ನಿನಗೆ, ನನ್ನ ಬಿಸ್ನೆಸ್ ನನಗೆ.
ಆಯ್ತು ತಗೋ, ನಿಂದ ಆಸ್ತಿ ಜಾಸ್ತಿ ಐತಿಲ್ಲ. ಆಯ್ತು, ನಿನ್ನ ಆಸ್ತಿ ನಿನ್ನ ದುಡ್ಡನ್ನ ನೀನೇ ಇಟ್ಕೋ. ನಾನು ನಿಂದ ಆಸ್ತಿ ದುಡ್ಡು ನೋಡಿ ನೀನು ಫ್ರೆಂಡ್ಶಿಪ್ ಮಾಡಿಲ್ಲ. ನಾವಿಬ್ರು ಮುಂಚೆಯಿಂದನೂ ಫ್ರೆಂಡ್ಸ್ ಇದ್ದಿದ್ದಕ್ಕೋಸ್ಕರ ನಾ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿದ್ದು. ಸರಿ ಆಯ್ತು, ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹೋಗೋ ಹೋಗೋ, ನಿನಕ್ಕಿಂತ 10 ಪಟ್ಟು ಚೆನ್ನಾಗಿರೋ ಸಂಬಂಧನ ತೊಗೊಂಡು ಬಂದು ನನ್ನ ಮಗಳಿಗೆ ನಾನು ಮದುವೆ ಮಾಡಿಸ್ತೀನಿ. ಅವಾಗ ನೀನೇ ಪಶ್ಚಾತ್ತಾಪ ಪಡಬೇಕು, ಯಾಕಾದರೂ ನಾನು ಕೃತಿನ ನನ್ನ ಸೊಸೆಯಾಗಿ ಮಾಡ್ಕೊಲಿಲ್ಲ ಅಂತ. ಹಂಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಪ್ರಕಾಶನೇ ಅಲ್ಲ. ಕೃತಿ ಮಗಳೇ, ಇವಾಗ ಬಂದ್ಯಾಮ್ಮ ನೀನು? ಹಾಂ ಡ್ಯಾಡಿ, ಇವಾಗ ಬಂದೆ. ತೇಜಸ್ ಅಂಕಲ್ ಯಾಕೋ ಸಿಟ್ಟಲ್ಲಿ ಹೋದ್ರಲ್ಲ, ನಾ ಮಾತಾಡ್ಸಿದ್ರು ಮಾತಾಡ್ಸ್ಲಿಲ್ಲ. ಯಾಕೆ ಡ್ಯಾಡಿ, ಏನಾಯ್ತು? ಇರ್ಲಿ ಬಿಡಮ್ಮ, ನಿನ್ನ ಮೇಲೆ ಅವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡ. ನೀನಾಯ್ತು, ನಿನ್ನ ಜೀವನ ಆಯ್ತು ಅಂತ ಇದ್ಬಿಡು. ಏನು? ಯಾಕೆ ಡ್ಯಾಡಿ, ಏನಾಯ್ತು? ನೀವು ಯಾಕೋ ಒಂಥರ ಇದ್ದೀರಾ? ಯಾಕೇನಾಯ್ತು? ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮಾ? ಇಲ್ಲ ಕೃತಿ, ಬಿಸ್ನೆಸ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀನು ನಿನ್ನ ವರ್ಕ್ ಕಂಟಿನ್ಯೂ ಮಾಡು, ನಾನು ನಿನ್ನ ಜೊತೆ ಈವ್ನಿಂಗ್ ಮಾತಾಡ್ತೀನಿ, ಸರಿನಾ? ಇಲ್ಲ ಡ್ಯಾಡಿ, ಏನೋ ಪ್ರಾಬ್ಲಮ್ ಆದಂಗಿದೆ. ಅದೇನಂತ ಈಗಲೇ ಹೇಳಿ, ಪರವಾಗಿಲ್ಲ. ಇವಾಗ ಬೇಡಮ್ಮ, ಇವಾಗ ನೀನು ವರ್ಕ್ ಮಾಡ್ತಾ ಇದೀಯ, ವರ್ಕ್ ಮಾಡು. ಸುಮ್ಮನೆ ನಿನ್ನ ಮೂಡ್ ಆಫ್ ಆಗೋದೆಲ್ಲ ಬೇಡ. ಅದಕ್ಕೋಸ್ಕರ ಪ್ಲೀಸ್. ನೋ ಡ್ಯಾಡಿ, ಅದು ಏನಂತ ನನಗೆ ಗೊತ್ತಾಗಲೇಬೇಕು. ಏನಂತ ಹೇಳಿ, ಏನಾಯಿತು? ಕೃತಿ, ಇನ್ಮೇಲೆ ಸಾಗರನ್ನು ಮರ್ತು ಬಿಡು. ಡ್ಯಾಡಿ ಡ್ಯಾಡಿ, ನೀವು ನೀವು ಈ ಥರ ಮಾತಾಡೋದಕ್ಕೆ ಹೋಗಬೇಡಿ ನೋಡಿ. ನನಗಿದೆಲ್ಲ ಅರಗಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈ ಥರ ಎಲ್ಲ ಮಾತಾಡಬೇಡಿ ಡ್ಯಾಡಿ. ನೀವು 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 ನನ್ನ ಹತ್ರ ಕಾಮಿಡಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಡ್ಯಾಡಿ. ಈ ವಿಷಯದಲ್ಲಿ ಮಾತ್ರ ನಾನು ಈ ಫುಲ್ ಸೀರಿಯಸ್ ಆಗಿ ಲವ್ ಮಾಡ್ತಾಯಿದ್ದೀನಿ ಸಾಗರ್ನ. ನೀನು ಅರ್ಥ ಮಾಡ್ಕೊ ಡ್ಯಾಡಿ. ಕೃತಿ, ನಾನು ಹೇಳ್ತಾ ಇರೋದನ್ನು ಸಮಾಧಾನವಾಗಿ ಕೇಳು. ಅವರೇ ರಿಜೆಕ್ಟ್ ಮಾಡಿದ್ದಾನೆ. ಸಾಗರ್ಗೇನು ನಿನ್ನನ್ನು ಮದುವೆ ಆಗೋದು ಇಷ್ಟ ಇಲ್ಲ ಅಂತೆ. ಅದಕ್ಕೋಸ್ಕರ ಬಿಟ್ಬಿಡು. ಇದಕ್ಕಿಂತ ಇನ್ನೂ 10 ಪಟ್ಟು ಚೆನ್ನಾಗಿರೋ ಹುಡುಗನ್ನ ಕರ್ಕೊಂಡು ಬಂದು ನಾನು ನಿನಗೆ ಮದುವೆ ಮಾಡಿಸ್ತೀನಿ. ನೀನು ಇದನ್ನು ಬಿಟ್ಬಿಡು. ಇನ್ಮೇಲೆ ಈ ಸಾಗರ್, ಈ ಆಫೀಸ್ ಇದನ್ನೆಲ್ಲ ಬಿಟ್ಬಿಡು. ನಾನು ನಿನಗೆ ಬೇರೆ ಆಫೀಸ್ ಕಡೆ ಶಿಫ್ಟ್ ಮಾಡ್ತೀನಿ, ಸರಿನಾ? ಇಲ್ಲ ಡ್ಯಾಡಿ, ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಸಾಗರನ್ನು ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ. ನಾ ಮದುವೆ ಆದರೆ ಅದು ಸಾಗರನ್ನೇ. ಡ್ಯಾಡಿ, ನಾನು ನಿನಗೆ ಇದುವರೆಗೂ ಏನೂ ಕೇಳಿಲ್ಲ. ನಾನು ನಿನಗೆ ಕೇಳ್ತಾ ಇರೋದೇನೆಂದರೆ, ನನಗೆ ಸಾಗರ್ ಬೇಕು ಅಷ್ಟೇ. ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಸಾಗರ್ ಜೊತೆನೇ ಮದುವೆ ಆಗಬೇಕು. ನಾನು ಸಾಗರನ್ನೇ ಮದುವೆ ಆಗೋದು. ಕೃತಿ ಕೃತಿ, ಸಿಟ್ಟು ಮಾಡ್ಕೋಬೇಡಮ್ಮ ಪ್ಲೀಸ್. ಅಮ್ಮ, ನಾ ಹೇಳೋದನ್ನು ಕೇಳು ಪ್ಲೀಸ್. ನನ್ನ ಮಾತು ಕೇಳು ಕೃತಿ. ಇಲ್ಲ ಡ್ಯಾಡಿ, ನಾನು ಮಾತ್ರ ಈ ವಿಷಯದಲ್ಲಿ ಯಾರ ಮಾತು ಕೇಳೋದಿಲ್ಲ. ನನಗೆ ಹಠ ಅಂದರೆ ಹಠ. ನಾನು ಏನು ಅಂದ್ಕೊಂಡಿದ್ದೀನಿ ಅದು ನನ್ನ ಲೈಫಲ್ಲಿ ಸಿಗಲೇಬೇಕು. ನಾನು ಮಾತ್ರ ಅದನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲ, ಬಿಟ್ಟು ಕೊಡೋ ಮಾತು ಇಲ್ಲ. ನನಗೆ ಸಾಗರ್ ಬೇಕು ಅಂದರೆ ಬೇಕು ಡ್ಯಾಡಿ. ನೀವೇನಾದರೂ ಸಾಗರ್ ಜೊತೆ ನಾನು ಮದುವೆ ಮಾಡಲಿಲ್ಲ ಅಂದ್ರೆ ನಾನು ಏನು ಮಾಡ್ಕೊಳ್ಳೋದಕ್ಕೂ ಹೇಸೋದಿಲ್ಲ. ನೆನಪಿರಲಿ ನಿಮಗೆ. ಕೃತಿ ಕೃತಿ, ಆ ಥರ ಎಲ್ಲ ಮಾತಾಡಬೇಡಮ್ಮ ಪ್ಲೀಸ್. ಕೃತಿ, ನೀನು ಅವನ ಸಲುವಾಗಿ, ನಿನ್ನೆ ಮೊನ್ನೆ ಬಂದಿರೋ ಅವ್ನ ಸಾಗರ್ ಸಲುವಾಗಿ ನನಗೆ ನೋವು ಮಾಡಬೇಡಮ್ಮ. ನೀನು ನಿಮ್ಮ ಡ್ಯಾಡಿ ಮಾತು ಕೇಳ್ತಿಲ್ಲ ಕೃತಿ, ಪ್ಲೀಸ್ ಅಮ್ಮ. ನೋ ಡ್ಯಾಡಿ, ನಾನು ಮಾತ್ರ ಈ ವಿಷಯದಲ್ಲಿ ಯಾರ ಮಾತು ಕೇಳೋದಿಲ್ಲ. ನನಗೆ ಸಾಗರ್ ಬೇಕು ಅಂದರೆ ಬೇಕು ಅಷ್ಟೇ. ಕೃತಿ, ಅರ್ಥ ಮಾಡ್ಕೊಮ್ಮ ಕೃತಿ. ಅವನಾಗಿನೇ ಬೇಡ ಅಂತ ಅಂದಮೇಲೆ ಮತ್ತೆ ಯಾಕೆ ಅವನ ಹತ್ರ ಹೋಗ್ತೀಯ ನೀನು? ನನಗದೆಲ್ಲ ಗೊತ್ತಿಲ್ಲ ಡ್ಯಾಡಿ. ನಾನು ಇಷ್ಟಪಟ್ಟಿದ್ದೆ ನನಗೆ ಸಿಗಬೇಕು ಅಂದರೆ ಸಿಗಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಯೋಚನೆ ಮಾಡೋದಿಲ್ಲ ಹಿಂದೆ ಮುಂದೆ. ನನಗೆ ಸಾಗರ್ ಬೇಕು ಅಂದರೆ ಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಏನು ಮಾಡಲಪ್ಪ ನಾನು? ನನ್ನ ಮಗಳು ಬೇರೆ ಇಷ್ಟೊಂದು ಹಠ ಮಾಡ್ತಾ ಇದ್ದಾಳೆ. ಅವ್ನು ನೋಡಿದರೆ ಆಗೋದೇ ಇಲ್ಲ ಅಂತ ಅಂದ. ಏನು ಮಾಡಲಿ ನಾನು ಇವಾಗ? ಈ ಸಾಗರ, ನನ್ನ ಮಗಳಿಗೆ ಇಷ್ಟೆಲ್ಲ ನೋವಾಗುವಂಗೆ ಮಾಡಿದೆಲ್ಲ ನೀನು ಅದು ಹೇಗೆ ನೆಮ್ಮದಿಯಿಂದ ಇರ್ತೀಯ ನಾನು ನೋಡೇ ಬಿಡ್ತೀನಿ. ಎದ್ದಳೆ ಮೇಲೆ. ನಾನು ಬಂದಿದ್ದೀನಿ ತಾನೇ ನಿನ್ನ ಜೊತೆ ಮಾತಾಡೋದಕ್ಕೆ. ನನ್ನ ಮುಂದೆ ಕುತ್ಕೊಂಡು ಮಾತಾಡ್ತೀಯ ನೀನು? ಎದ್ದಳೆ. ಯಾಕೆ ಕೃತಿ ಮೇಡಮ್ ಅವರೇ, ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದೀರಾ? ಏನಾಯಿತು? ಏಯ್, ನನ್ನ ಸಾಗರ ನನ್ನನ್ನೇ ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲಲ್ಲ, ಇದಕ್ಕೆಲ್ಲ ಕಾರಣ ನೀನೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕೃತಿ, ದಯವಿಟ್ಟು ಇದಕ್ಕೆ ಬೇಜಾರು ಮಾಡ್ಕೋಬೇಡ. ಸಾಗರ್ ಅವರಿಗೆ ನೀನು ಇಷ್ಟ ಇಲ್ಲ ಅಂದರೆ ನಾನೇನು ಮಾಡಲಿ, ನೀನೇ ಹೇಳು. ಮುಂಚೆ ಸಾಗರ್ ನನ್ನನ್ನು ಇಷ್ಟಪಡ್ತಾ ಇದ್ದ. ನೀನು ಈ ಆಫೀಸಿಗೆ ಬಂದ ಮೇಲೆ ಅವನು ನನ್ನನ್ನು ಇಷ್ಟಪಡೋದನ್ನು ಬಿಟ್ಟ. ನೀನು ನನ್ನ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ. ನೀನು ನನ್ನನ್ನೇ ಒಪ್ಕೊಳ್ಳಿಲ್ಲಲ್ಲ ಅವನು ಸಾಗರ. ನನಗೆ ಸಿಗದೆ ಇರೋ ಆ ಸಾಗರ ನಿನಗೂ ಸಿಗದೆ ಇರೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ನನಗಿಷ್ಟು ನೋವು ಮಾಡಿದೆಯಲ್ಲ, ನೀನು ಅಷ್ಟೇ ನೋವು ಪಡಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕೃತಿನೇ ಅಲ್ಲ, ನೆನ್ಪಿಟ್ಕೊ. ನೋಡು ಕೃತಿ, ನೀನು ಸಿಟ್ಟಾಗೋದಕ್ಕೆ ಹೋಗಬೇಡ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡಲಿ? ನೀನು ಅದಕ್ಕೋಸ್ಕರ ಸಿಟ್ಟಲ್ಲಿ ಏನೇನೋ ಡಿಸಿಷನ್ ತೊಗೊಳೋದಕ್ಕೆ ಹೋಗಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ಯಾವಳಿಗೆ ಬೇಕು ನಿನ್ನ ಸಮಾಧಾನದ ಮಾತು? ನಿನ್ನ ಮಾತನ್ನು ನೀನೇ ಇಟ್ಕೋ. ನನ್ನನ್ನು ಸಾಗರನ್ನು ದೂರ ಮಾಡಿರೋ ನೀನು ನೆಮ್ಮದಿಯಿಂದ ಇರಬಾರ್ದು, ಅವ್ನು ಸಾಗರು ನೆಮ್ಮದಿಯಿಂದ ಇರಬಾರ್ದು. ನೀವಿಬ್ಬರು ಅದು ಹೇಗೆ ಮದುವೆ ಆಗ್ತಿರೋ ನಾನು ನೋಡಬಿಡ್ತೀನಿ.
ನನ್ನನ್ನು ಯಾಕಾದರೂ ಎದುರು ಹಾಕ್ಕೊಂಡು ಏನು ಅಂತ ನೀನು ಸಾಗರ್ ಇಬ್ಬರು ಪಶ್ಚಾತ್ತಾಪ ಪಡಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಈ ಕೃತಿ ಏನು ಅನ್ಕೊಂಡಿರ್ತಾಳೆ ಅದನ್ನು ಮಾಡೋವರೆಗೂ ಸುಮ್ಮನೆ ಇರಲ್ಲ. ಅಯ್ಯೋ ದೇವ್ರೆ, ಏನಾಯ್ತು ಈ ಕೃತಿಗೆ? ಈ ಥರ ಮಾತಾಡ್ತಾ ಇದ್ದಾಳಲ್ಲ. ಇವಳು ಮೊದಲೇ ವಿಚಿತ್ರ ಇದ್ದಾಳೆ. ಏನು ಮಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಇವಳು. ಸಾಗರ್ ಅವರಿಗೆ ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕು ನಾನು.